ಜಂಗಮಕೋಟೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡರಿಗೆ ಅದ್ದೂರಿಯಾಗಿ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸಮೀಪವಿರುವ ಚಿಕ್ಕವೀರಮ್ಮ ಪುಟ್ಟರುದ್ರಪ್ಪ ಸಮುದಾಯ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕಾರ್ಯಕರ್ತರಿಂದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡರಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ಸಂಘಟನಾ ಪರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಹಾಗೂ ಮಾಜಿ ಶಾಸಕ ಎಂ ರಾಜಣ್ಣ ಅವರು ದೀಪ ಬೆಳಗೋದ್ರ ಮೂಲಕ ಉದ್ಘಾಟನೆ ನೆರವೇರಿಸಿದರು. ಬಳವನಹಳ್ಳಿ ದೇವೇಗೌಡರು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ, ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಲ್ಲಿ ಕಳೆದ ಬಾರಿಯ ಬಿಜೆಪಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಸ್ಥಾಪನೆ, ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಘೋಷಣೆಯಂತಹ ಅಭಿವೃದ್ಧಿ ಕೆಲಸಗಳ ಮಾದರಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗುವುದರಲ್ಲಿ ಸಂದೇಹ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವುದು ನಿಶ್ಚಿತವಾಗಿದ್ದು, ನಮ್ಮ ಜಿಲ್ಲೆಯ ಮುಖಂಡರು, ಕಾರ್ಯಕರ್ತರು, ಜನಸಾಮಾನ್ಯರು ಅಭಿವೃದ್ಧಿಯ ದೃಷ್ಟಿಯಿಂದ ಬಿಜೆಪಿ ಪಕ್ಷವನ್ನು ಆಯ್ಕೆ ಮಾಡಬೇಕು ಅಂತ ತಿಳಿಸಿದರು. ಕಾಂಗ್ರೆಸ್ ನೇತೃತ್ವದ ಸರ್ಕಾರದಿಂದ ಕಳೆದ 2 ವರ್ಷದ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದನ್ನು ಬಿಟ್ಟು ವಿರೋಧ ಪಕ್ಷದ ಮುಖಂಡರುಗಳ ಮೇಲೆ ದ್ವೇಷದ ರಾಜಕೀಯ ಮಾಡುವುದು, ನಮ್ಮ ವಿಧಾನಸಭಾ ಕ್ಷೇತ್ರದ ಜಂಗಮಕೋಟೆ ಹೋಬಳಿಯ ಫಲವತ್ತಾದ ಕೃಷಿ ಭೂಮಿಗಳನ್ನು ಕಸಿದುಕೊಂಡು ಕೈಗಾರಿಕೆಗಳನ್ನು ಮಾಡುವುದನ್ನು ಬಿಟ್ಟು ಕೃಷಿಗೆ ಯೋಗ್ಯವಲ್ಲದ ಭೂಮಿಗಳಲ್ಲಿ ಕೈಗಾರಿಕೆಗಳನ್ನು ಮಾಡಿ ಕ್ಷೇತ್ರದ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸುತ್ತೇನೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಚಿಂತಾಮಣಿ ವೇಣುಗೋಪಾಲ್, ಬಾಗೇಪಲ್ಲಿ ಮುನಿರಾಜು, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ, ಮಾಜಿ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ, ನಗರ ಘಟಕದ ಅಧ್ಯಕ್ಷ ನರೇಶ್, ಶ್ರೀಮಂಗಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅರಕೆರೆ ಶ್ರೀನಿವಾಸ್, ತಾದೂರು ರಮೇಶ್, ಜಂಗಮಕೋಟೆ ಅಂಬರೀಶ್, ಗ್ಯಾಸ್ ನಾರಾಯಣಸ್ವಾಮಿ, ತಾತಹಳ್ಳಿ ಕನಕಪ್ರಸಾದ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೈ ಹುಣಸೇನಹಳ್ಳಿ ದೇವರಾಜ್ ಹೆಚ್ವಿ, ತಲದುಮ್ಮನಹಳ್ಳಿ ಮಧು, ಪುರುಷೋತ್ತಮ್, ಅಭಿನಂದನ್ ರೆಡ್ಡಿ, ಮೋನೀಶ್, ಶಿವರಾಜ್ ಹಾಗೂ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಸನ್ಮಾನ ಕಾರ್ಯ ಮುಗಿದ ನಂತರ ಈಗ 10 ಪಂಚಾಯಿತಿಗಳು ಸೇರಿ ಎಲ್ಲ ಅಭಿನಂದನೆ ಮತ್ತೆ ಸಿಕಲ್ ರಾಮಚಂದ್ರೇಗೌಡರಿಗೆ ಅಭಿನಂದನಾ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ರಾಜಣ್ಣವರು ಮತ್ತು ಸಿಕಲ್ ರಾಮಚಂದ್ರ ಮೂರ್ತಿ ಮತ್ತು ಅಂಬರೀಶ್ ಅವರ ಸನ್ಮಾನ ಸ್ವಾಗತ ಮಾಡ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷರಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ ಸಿಕಲ್ ರಾಮಚಂದ್ರೇಗೌಡ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಮಲಗುವ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ 2.5 ವರ್ಷ ಆಗಿದೆ. ಈ ಒಂದು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಇದೆ ಜಂಗಮಕೋಟೆಯಲ್ಲಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಿಂದ ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ಬಿಜೆಪಿ. ಈ ಒಂದು ಭಾಗದಲ್ಲಿ ನಮ್ಮ ರೇಷ್ಮೆಯನ್ನ ಬೆಳೆದು ಮಾರ್ಕೆಟ್ಗೆ ತಗೊಂಡು ಹೋಗ್ತಕ್ಕಂಥ ಶಿಡ್ಲಘಟ್ಟಕ್ಕೆ ಹೈಟೆಕ್ ಮಾರ್ಕೆಟ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಾರೆ. ಚಿಕ್ಕಬಳ್ಳಾಪುರದ ಮೆಡಿಕಲ್ ಕಾಲೇಜು ಬಂದಿರತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದು ಈಗಾಗಲೇ 2.5 ವರ್ಷ ಆಗ್ತಾ ಇದೆ. ದೊಡ್ಡ ಮಟ್ಟಕ್ಕೆ ಯಾವುದೇ ಮುಂದೆ ಒಂದು ಈ ಒಂದು
ಬಂದಿದ್ದಾರೆ, ಅಲ್ಲಿ ನರೇಂದ್ರ ಅವರು ಬಂದಿದ್ದಾರೆ. ನಮ್ಮ ಮುಖಂಡರು ಸಾಕಷ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಇವತ್ತೆಲ್ಲ ಇಲ್ಲಿ ಇವತ್ತು ನೋಡಿ, ಇವತ್ತು ನಮ್ಮ ಜಂಗಮಕೋಟೆಯಲ್ಲಿ ರೈತರ ಜಮೀನ ಕಿತ್ಕೋಬೇಕು, ರಿಯಲ್ ಎಸ್ಟೇಟ್ ಅವರಿಗೆ ಕೊಡಬೇಕು ಅಂತ ಏನು ಇವತ್ತು ಕಾರ್ಯಕ್ರಮ ಹಚ್ಕೊಂಡಿದ್ದಾರೆ. ಹೋರಾಟಕ್ಕೆ ಸಾಕಷ್ಟು ನಮ್ಮ ರೈತರು, ನಮ್ಮ ಜಂಗಮಕೋಟೆ ಭಾಗದಲ್ಲಿರ್ತಕ್ಕಂಥ ರೈತರು ಏನು ಹೋರಾಟ ಮಾಡ್ತಾ ಇದ್ದಾರೆ, ನಾವು ಕೂಡ ಒಂದು ಕೈ ಜೋಡಿಸಿದ್ವಿ. ಯಾಕಂತ ಹೇಳಿದ್ರೆ ಕೆಡಿಪಿ ಜಮೀನನ್ನ ಕೈಗಾರಿಕೆ ಬರಬಾರದು ಅನ್ನೋದೊಂದು ವಿರೋಧ ಇದೆ, ಕೈಗಾರಿಕೆಗೆ ಬರಬೇಕು. ಆದ್ರೆ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ರೈತರಿಗೆ ಏನು ಇವತ್ತು ಹೈಟೆಕ್ ಮಾರ್ಕೆಟ್ ಬರ್ತಾ ಇದೆ, ರೇಷ್ಮೆ ಬೆಳೀತಕ್ಕಂಥ ಒಂದು ಜಮೀನು ಇವತ್ತು ಫಲವತ್ತಾದ ಜಮೀನು ತಗೋಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೈಗಾರಿಕೆ ಬರಬೇಕು ಅಂತ ಹೇಳಿದ್ರೆ ಇವತ್ತು ಸಾಕಷ್ಟು ವಿಜಯಪುರದಿಂದ ದೇವಗಳಲ್ಲಿ ಸಾವಿರಾರು ಎಕರೆ ತಗೊಂಡಿದ್ದಾರೆ, ಇನ್ನು ಕೈಗಾರಿಕೆ ಬಂದಿಲ್ಲ. 10 ವರ್ಷ ಆಯ್ತು, 15 ವರ್ಷ ಆಯ್ತು, ಕೈಗಾರಿಕೆಗಳು 20% ಕೂಡ ಬಂದಿಲ್ಲ. ಈ ಕೈವಾದ ಬಂದಾಗಿದೆ, ಸಾವಿರಾರು ಎಕರೆ ತಗೊಂಡಿದ್ದಾರೆ, ರೈತರ ಕಿತ್ಕೊಂಡಾಗಿದೆ. ಅವ್ರಿಗೆ ಬರೀ ಲಕ್ಷಗಳು ಕೊಟ್ಬಿಟ್ಟು ಅವ್ರ ಮನೆಗೆ ಇವತ್ತು ಬರಬಾರ್ದಾಗಿದೆ. ರೈತರು ಕೈಗಾರಿಕೆ ಬಂದಿಲ್ಲ. ಅದೇ ನಿಟ್ಟಿನಲ್ಲಿ ಇಲ್ಲಿ ಮಾಡಬೇಡಿ ಅಂತ ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಸಾಕಷ್ಟು ಯೋಗ್ಯ, ಆ ವ್ಯವಸಾಯಕ್ಕೆ ಯೋಗ್ಯ ಇರ್ತಕ್ಕಂಥ ಜಮೀನಿದೆ, ಅದನ್ನು ತಗೊಳ್ಳಿ ಅಂತ ಹೇಳ್ತೇವೆ. ಇಲ್ಲಿರ್ತಕ್ಕಂಥ ರೈತರು ಇವತ್ತು ಮುಂದಿನ ದಿನದಲ್ಲಿ ಉದ್ಯೋಗ ಹೋರಾಟ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ನಾವೆಲ್ಲ ನೋಡ್ತಾ ಇದ್ರೆ 2.5 ವರ್ಷ ಆಗಿದೆ, ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಆಗ್ತಾ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಬರೋದು ನಿಶ್ಚಿತ. ನಾವೆಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಶಿಡ್ಲಘಟ್ಟದಲ್ಲಿ, ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿನ ಗೆಲ್ಸ್ಕೊಂಡ್ರೆ ಈ ಜಿಲ್ಲೆ ಉದ್ಧಾರ ಆಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಎಲ್ಲರೂ ಸಾಕಷ್ಟು ಶಕ್ತಿಯುತವಾಗಿ ಒಂದು ಪಕ್ಷ ಕಟ್ಟಿ ನಾವೆಲ್ಲ ಮುಂಬರುವ ದಿನಗಳಲ್ಲಿ ಬಿಜೆಪಿ ಗೆಲ್ಸೋಣ ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡಬೇಕು. ಇವತ್ತು ಮೋದಿಜಿಯವರ ಮನೆ ಬೆಂಗಳೂರು ಬಂದಾಗ ಹಬ್ಬದ ವಾತಾವರಣ ಇತ್ತು. ಅವರಿಗೆ ಅಷ್ಟೊಂದು ಗೌರವ ಸಲ್ಲಿಸಿ ಬೆಂಗಳೂರಲ್ಲಿ ಮಳೆಯಲ್ಲಿ ಕೂಡ ರೈನ್ ಕೋಟ್ ಹಾಕೊಂಡು ಜನ ಗೌರವ ಸಲ್ಲಿಸಿದ್ದಾರೆ. ಕೇಸರಿಮಯ ಆಗಿದೆ. ಒಂದು ಹಬ್ಬದ ವಾತಾವರಣದಲ್ಲಿ ಭಕ್ತಿಯಿಂದ ದೇವರು ಎಷ್ಟು ಭಕ್ತಿಯಿಂದ ನೋಡಿದ ಮೋದಿಜಿಯವರ ಅಷ್ಟೊಂದು ಬೆಲೆ ಕೊಟ್ಟು ಬೆಂಗಳೂರಿಗೆ ಸ್ವಾಗತ ಮಾಡಿ ಒಂದೇ ಭಾರತ ಟ್ರೈನ್ ಮೆಟ್ರೋನ ಉದ್ಘಾಟನೆ ಮಾಡಿ ಮುಂಬರುವ ದಿನದಲ್ಲಿ ಬಹಳ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಅದೇ ಕಾಂಗ್ರೆಸ್ ಅಲ್ಲಿ ಇವತ್ತು ಮುಂಬರುವ ಎಲೆಕ್ಷನ್ಗಳಲ್ಲಿ ಬೇರೆ ಅಜೆಂಡಾ ಇಲ್ಲ. ಅವರು ಮೊನ್ನೆ ಏನು ಆಟಮ್ ಬಾಂಬ್ ಆಗ್ತೀವಂತ ಬಂದು ಟುಸ್ ಬಾಂಬ್ ಆಗಿ ಏನ್ ರಾಹುಲ್ ಗಾಂಧಿ ಅವರು ಬಂದು ಆಟಮ್ ಬಾಂಬ್ ಆಗ್ತಿರೋ ಬಂದು ಟುಸ್ ಬಾಂಬ್ ಹಾಕ್ಬಿಟ್ಟು ಮತ್ತೆ ಹೊರಡೋಗಿದ್ರು. ಎಲೆಕ್ಷನ್ ಕಮಿಷನ್ಗೆ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಎಲೆಕ್ಷನ್ ಕಮಿಷನ್ ಆಫೀಸಲ್ಲಿ ಟೇಕ್ ತಗೊಂಡ್ರು, ಹೊರಗಡೆ ಹೋಗಲೇ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿ ಟೀ ಕಾಫಿ ಬಿಟ್ಕೊಂಡು ಓಡೋದು. ಈ ಒಂದು ಕಾಂಗ್ರೆಸ್ನಲ್ಲಿ 70 ವರ್ಷ ಮಾಡಿರ್ತಕ್ಕಂಥ ಏನು ಆಡಳಿತ, ಮೋದಿಜಿಯವರು 11 ವರ್ಷದಲ್ಲಿ ಮಾಡಿರ್ತಕ್ಕಂಥ ಏನು ಕಾರ್ಯಕ್ರಮಗಳನ್ನು ನೋಡಿದ್ರೆ ದೇಶದಲ್ಲಿ ಅಲ್ಲ, ನಮ್ಮ ದೇಶದ ಒಂದು ಗಡಿ ಭಾಗದಲ್ಲಿ ನಮ್ಮ ದೇಶಗಳನ್ನ ರಕ್ಷಣೆ ಮಾಡತಕ್ಕಂಥ ಏನು ಇವತ್ತು ಆ ಮಿಸೈಲ್ಗಳನ್ನ, ರಾಕೆಟ್ಗಳನ್ನ, ಜೆಟ್ಗಳನ್ನ ಕಾಂಗ್ರೆಸ್ ಅವರು ಕೊಂಡ್ಕೋಬೇಕಂತ ಹೇಳಿದ್ರೆ ಅದರಲ್ಲೂ ಕೂಡ ಸಾಕಷ್ಟು ಹಗರಣಗಳು ತಮಗೆಲ್ಲ ಗೊತ್ತಿದೆ. ಮೋದಿಜಿಯವರು ಮೇಕ್ ಇನ್ ಇಂಡಿಯಾ ಮಾಡಿ ಸುಮಾರು 100 ದೇಶಗಳಿಗೆ ಇಲ್ಲಿಂದ ಎಲ್ಲ ಒಂದು ಯುದ್ಧಗಳಿಗೆ ಶಸ್ತ್ರಾಸ್ತ್ರಗಳನ್ನ ಮಾರ್ತಾ ಇದ್ದಾರೆ. ಕೋವಿಡ್ ನಲ್ಲಿ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಸಾಕಷ್ಟು ದೇಶಗಳಿಗೆ, 100 ದೇಶಗಳಿಗೆ ಫ್ರೀಯಾಗಿ ಕೋವಿಡ್ ವ್ಯಾಕ್ಸಿನ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಷ್ಟು 1 ಕೋಟಿ ಜನಗಳಿಗೆ 2-3 ವ್ಯಾಕ್ಸಿನ್ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥವರು. ಅವರು ಒಂದು ಜಾತಿ ತಪ್ಪದೆ 11 ವರ್ಷದಲ್ಲಿ ಕಾಲು ಚಕ್ರ ಕೊಟ್ಕೊಂಡು ದೇಶ ಬಿಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಮಾಡ್ತಾ ಇದ್ದಾರೆ. ಮುಂಬರುವ ದಿನದಲ್ಲಿ ನಾವು ಕೂಡ ಬಿಜೆಪಿನ ಬೆಳೆಸ್ಕೊಂಡು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ, ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ಇರ್ತಕ್ಕಂಥ ರೈತರು ಇರ್ತಕ್ಕಂಥ ಸಂಕಷ್ಟಗಳಿಗೆ ನಾವೆಲ್ಲ ನಿಲ್ಲೋಣ, ಪಕ್ಷ ಕಟ್ಟೋಣ ಅಂತ
ಕೆಲಸಗಳು ಮಾಡಿದ್ರು, ಬಿಜೆಪಿ ಪಕ್ಷ ಉತ್ತಮ ಕೆಲಸಗಳು ಮಾಡಿದ್ರು ಇವತ್ತು ಇದು ಸರಿ ಇಲ್ಲ. ಅದೇ ಇನ್ನ ಅನ್ಯಕೋನವರಲ್ಲಿ ಗಲಾಟೆ ಮಾಡಿ ತಲೆಗೆ ಹೊಡೆದು ಈ ದೇಶದ ಮೇಲೆ ಬಾಂಬ್ ಹಾಕಿದ್ರು ಅವ್ರು ಸರಿ ಐತೆ ಅಂತ ಹೇಳೋ ಒಂದು ಪಕ್ಷ ಹುಟ್ಕೊಂಡಿದ್ದಾರೆ. ಅದು ಇನ್ನೆರಡು ಸ್ಟೇಟ್ಗಳಲ್ಲಿದೆ, ಸರ್ವನಾಶ ಆಗೋ ಹಂತಕ್ಕೆ ಬರ್ತಾ ಇದೆ. ಯಾಕಪ್ಪ ನಾನು ಯಾವುದೇ ಪಕ್ಷಕ್ಕೆ ಹೋದ್ರು ಏನು ಲಾಭ, ನಾನು ಯಾಕೆ ಹೋಗ್ಬೇಕು, ನನಗೆ ಏನ್ ಬರ್ತದೆ, ನನ್ನಷ್ಟು ನಾನು ಕೆಲಸ ಮಾಡ್ಕೊಂಡು ನನ್ನಷ್ಟಕ್ಕೆ ನಾನು ಇರ್ತೇನೆ ಮನೆಯಲ್ಲೇ. ನನಗೆ ಯಾವುದೇ ಪಕ್ಷ ಸುದ್ದಿ ಬೇಡ, ನನಗೆ ರಾಜಕೀಯ ಬೇಡ, ನನ್ನಷ್ಟಕ್ಕೆ ನಾನು ವ್ಯವಹಾರ ಮಾಡಿಕೊಂಡು ನಾನು ನನ್ನ ಕುಟುಂಬ ಚೆನ್ನಾಗಿರ್ತೀನಿ ಅನ್ನೋದು ಇವ್ರಲ್ಲಿ ಇರ್ಬೋದೇನೋ ಆ ಭಾವನೆ ಬಿಡಿ. ಇವತ್ತು ಈ ಬಿಜೆಪಿ ಪಕ್ಷ ಸನಾತನ ಧರ್ಮದ ಪಕ್ಷ. 149 ಅಂಗ ಸಂಸ್ಥೆಗಳು, RSS, ವಿಶ್ವ ಹಿಂದೂ ಪರಿಷತ್ ಆಗ್ಬೋದು, ಬಜರಂಗ ದಳ ಆಗ್ಬೋದು, ಎಲ್ಲ ಸನಾತನ ಧರ್ಮ ಸೇರಿ ಇವತ್ತು ಬಿಜೆಪಿ ಪಕ್ಷ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನಮ್ಮ 51 ಶಕ್ತಿ ಪೀಠಗಳಾಗ್ಬೋದು, ಇವತ್ತು ಯಾವುದೇ ಮೊದಲ ಕಾಶಿ, ಅಯೋಧ್ಯೆ, ಪುರಿ ಜಗನ್ನಾಥ, ನೀವು ಯಾವುದೇ ಒಂದು ದೇವರುಗಳಲ್ಲಿ ಇವತ್ತು ಹೋಗಿ ನೋಡಿ, ಆವತ್ತಿನದಕ್ಕೂ ದೇವರ ಕಾಣಿಸುತ್ತೆ. ಹುಟ್ಟುವ ಮಗುವಿನಿಂದ ಹಿಡಿದು 80 ವರ್ಷದ ತನಕ ನರೇಂದ್ರ ಮೋದಿಯವರ ಒಂದು ಕಾರ್ಯಪಡೆ, ಬಿಜೆಪಿಯ ಒಂದು ದೂರದೃಷ್ಟಿ, ಅವ್ರಿಗೋಸ್ಕರ ಏನ್ ಮಾಡಬೇಕು, ಅವರು ಹುಟ್ಟ ಅವರಿಗೆ ಬಾಂಡೆ ಇವತ್ತು ಡಿಪೋದ 5 kg ಅಕ್ಕಿ ಕೊಡ್ಬೋದು, ಇವತ್ತು ಹೆಣ್ಮಕ್ಳಿಗೆ ಬಾಂಡ್ ಕೊಡ್ಬೋದು, ಗ್ರಾಮ ಪಂಚಾಯತಿಗಳಲ್ಲಿ ಹಣ ಕೊಡ್ಬೋದು, ಎಲ್ಲ ಸೆಕ್ಟರ್ಗಳು ಗ್ರಾಮಗಳ ಅಭಿವೃದ್ಧಿನಿಂದ ಹಿಡಿದು ರಸ್ತೆಗಳ ಅಭಿವೃದ್ಧಿನಿಂದ ಹಿಡಿದು ನ್ಯಾಷನಲ್ ಹೈವೇಗಳು ಅಭಿವೃದ್ಧಿನಿಂದ ಹಿಡಿದು ನಮ್ಮ ಏರ್ಪೋರ್ಟ್ಗಳು, ಹಿಂದೆ ಇದ್ದಂತ ಏರ್ಪೋರ್ಟ್ಗಳಲ್ಲಿ ಸೊಳ್ಳೆಕಾಟ. ಈ ಒಂದು ಜಿಲ್ಲೆಯಲ್ಲಿ ಉಸ್ತುವಾರಿ ಮಿನಿಸ್ಟರ್, ಈ ಭಾಗದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಅನೇಕ ಶಾಸಕರಿದ್ದಾರೆ. ಅವ್ರಿಗೇನು ಆಟ ನಮ್ಮ ಬಿಜೆಪಿ ನೋಟ್ ಹಾಕಿದ್ದಾರೆ ಅಂದ್ರೆ ಅವ್ರ ಮೇಲೆ ನೋಡಿ ಶುರು ಮಾಡಿ. ನಮ್ಗೆ ಸಂಸದರು ಸುಧಾಕರ್ ಅವ್ರ ಮೇಲೆ ನೋಡಿ ಶುರು ಮಾಡಿಸಿದ್ದು ಕೇಸ್ ಹಾಕಿ FIR ಮಾಡಿಸಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು. ಅವರು ಮಂತ್ರಿಗಳಾಗಿದ್ರು, ಮಾಜಿ ಮಂತ್ರಿಗಳು, ರಾಜ್ಯದಲ್ಲಿ ಆರೋಗ್ಯ ಸಚಿವರಾಗಿದ್ರು, ಈಗ ಕೇಂದ್ರದಲ್ಲಿ ಸಂಸದರಾಗಿದ್ದಾರೆ. ಅವ್ರ ಮೇಲೆ ಒಂದು ಅಟ್ರಾಸಿಟಿ ಕೇಸು, ಧಾರವಾಡ ಸುಳ್ಳು ದಾಖಲಾತಿ ಅವ್ರು ಹಾಕಿದ್ದಾರೆ. ಅದನ್ನು ನೋಡಿದ್ರೆ ನೀವು ಕೂಡ ಏನೋ ಟೋಟಲ್ ಅವ್ರು ನಾನು ಆನ್ಲೈನ್ ಆಗಿದ್ದೀನಿ ಅಂತ ಹೇಳ್ತಾನೆ. ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗ್ ತಂದೆಗಳಲ್ಲಿ ಹೋಗ್ಬಿಟ್ಟು ಆಡೋರೆಲ್ಲ ಕೂಡ ಚುನಾಯಿತ ಪ್ರತಿನಿಧಿಗೆ ಹೆಸರು ಬರೆದುಬಿಟ್ಟು ಮಾಡ್ಕೊಂಡ್ರೆ ಇಂಥವ್ರಿಗೆಲ್ಲ ಕೂಡ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು. ಅದೇನು ಬಂದಿದ ತಕ್ಷಣ ವಿಚಾರದಲ್ಲಿ ಇಷ್ಟಪಟ್ಟಿಗೆ FIR ಹಾಕ್ಬಿಟ್ಟು ಒಬ್ಬ ಸಂಸದರ ಪ್ರಜೆಗಳು ಮಾಡಬೇಕು ಅಂತ ಏನ್ ಮಾಡ್ತಾರೆ ಇದೆಲ್ಲ ಅರ್ಥ ಮಾಡೋದು. ನನ್ನೆಲ್ಲೂ ಕೂಡ ಆಗಿದೆ, ನೀವೇನು ಆಗಿದ್ದು ಹಾಗೆ ಚುನಾವಣೆ ಇಡೀ ಬೇಕಾದ್ರೆ ರೋಗ ಸೃಷ್ಟಿ ಮಾಡಿ ಮುಂದಾಗಿ ಕೊಟ್ಟು ಅಂತ ಹೇಳ್ತಾ ಇದ್ರಲ್ಲ, ಇವರು ತಾಕತ್ತಿರೋ ರೋಗ ಅಲ್ಲಿ ಇಡೀ ಫೋನ್ ಮಾಡ್ತಾರೆ. ನೀವು ಅರ್ಥ ಮಾಡ್ಕೊಂಡು ಅದನ್ನ ನೀವೇ ಯೋಚನೆ ಮಾಡಿ. ಮನೆಯಲ್ಲಿ ಇಡೀ ಸುಮ್ಮನೆ ಹೋಗಲ್ಲ, ಅವ್ರು ಎಷ್ಟು ತಾಕತ್ತು ಏನೇ ಮಾಡಿದ್ರೆ ಇನ್ನೊಂದು ಕಡೆ ಏನ್ ಮಾಡಿದ್ರೆ ಇದನ್ನೇ ಹೋಗೋದು. ಅವರು ಇಲ್ವಾ ನೀವು ಪ್ರೂವ್ ಮಾಡ್ಕೊಳ್ಳಿ. ಪ್ರೂವ್ ಮಾಡ್ಕೊಂಡಾಗ ರೀಚ್ ಕೊಡುತ್ತಲ್ಲ, ಏನಿಲ್ಲ ಸೂಪರ್ ಅವ್ರಿಗೆ ಕೊಡ್ತಾರೆ, ಅದನ್ನ ಪ್ರೂವ್ ಮಾಡ್ಬೋದು. ನನ್ನೆಲ್ಲೂ ಕೂಡ FIR ಹಾಕ್ಬಿಟ್ಟು ನಾನು ನಮ್ಮೆಲ್ಲ ಅಧಿಕಾರ ಇದೆ. ಅವರು ಪೊಲೀಸರೆಲ್ಲ ಅವ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಬೇಕಾದ್ರೆ ಅವ್ರಿಗೆ ಇಷ್ಟ ಬಂದಾಗ FIR ಹಾಕ್ತಿಲ್ಲ. ಒಬ್ಬ ಸಂಸದರು ಹಾಕ್ಸಿದ್ರೆ ಈ ರಾಜ್ಯದಲ್ಲಿ ನಮ್ಮ ಶಾಸಕರುಗಳೆಲ್ಲ ಹಾಕ್ಸಿದ್ರೆ ಈ ತರ ಆಗಿದೆ. ಆಗ ಅವ್ರ ಶಾಸಕರ ಮೇಲೆ, ಅವರ ಸಂಸದರ ಮೇಲೆ ಏನು ಅಲ್ಲಿ ಡೆತ್ನೋಟಲ್ಲಿ ಹೆಸರನ್ನು ಉಲ್ಲೇಖ ಮಾಡಿದಾಗ ನೀವು ಯಾಕೆ FIR ಹಾಕಿಲ್ಲ? ಇದೇನಿಲ್ಲ ಎಲ್ಲ ಶಾಸಕರಲ್ಲ, ದಯವಿಟ್ಟು ಕಾಂಗ್ರೆಸ್ನವರು ಇವೆಲ್ಲ ಯೋಚನೆ ಮಾಡಿಬಿಟ್ಟು ಭಾರತೀಯ ಜನತಾ ಪಕ್ಷ ಬೆಂಬಲಿಸಿಕೊಂಡು ಇಟ್ಕೊಳ್ಳಲ್ಲ. ವಿಜಯೇಂದ್ರನ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಹೋರಾಟವನ್ನು ಯಶಸ್ವಿಯಾಗಿ ನಿಮ್ಮ ಎದುರಿಸಿಕೊಳ್ಳುವ ಶಕ್ತಿ ಇದೆ. ಈಗಾಗಲೇ ಸೆಷನ್ ಸ್ಟಾರ್ಟ್ ಆಗಿದೆ. ಇವತ್ತು ಸೆಷನ್ಗಳು ನಮ್ಮ ಜನತೆ ಯಾವ ರೀತಿ ಅನ್ಯಾಯ ಆಗಿದೆ, ಸರ್ಕಾರದಲ್ಲಿ ಯಾವ ರೀತಿ ಲೂಟಿ ಹೊಡಿತಾ ಇದೆ, SC/ST ಹಗರಣ ಇರ್ಬೋದು, ಆರೋಗ್ಯ ಹಗರಣ ಇರ್ಬೋದು, ಮತ್ತು ಮೈಸೂರು ಹಗರಣ ಇರ್ಬೋದು, ಎಲ್ಲ
ಡೈರೆಕ್ಟ್ ಆಗಿ ಬಯಸ್ತಾರೆ ಅಂತ ಹೇಳಿದ್ರೆ ಕೇಂದ್ರದವ್ರು ಬಂದ್ರೆ JDS ಅವರು ಬಂದ್ರೆ ಎಲ್ಲರೂ ಬಂದ್ರೆ ಅರ್ಥ ಮಾಡ್ತಾರೆ. ಯಾಕಂದ್ರೆ ಇಡೀ ದೇಶದಲ್ಲಿ ಅಡ್ವಾಣಿ ಅವರು ಭಾರತೀಯ ಜನತಾ ಪಕ್ಷನ ವಾಜಪೇಯಿ ಅವರು ಕಟ್ಟಿದ್ರು. ಅಡ್ವಾಣಿ ಅವರಿಗಿಂತ ಮೋದಿ ಅವರು ಕರೆಕ್ಟ್ ಮೋದಿ ಅವರು ಬಂದ್ರೆ ಪ್ರಧಾನಮಂತ್ರಿ ಆಗ್ಬೋದು ಅಂತ ಉದ್ದೇಶ ಇಟ್ಕೊಂಡು ಯಾವ ಕೂಡ ಇಲ್ಲ. ಅಡ್ವಾಣಿ ಅವರು ಗೆದ್ದಿದ್ರೆ ಇಲ್ಲ. ಅದೇ ರೀತಿ ಇನ್ನೂ ಬದಲಾವಣೆ ಆಗ್ಬೋದು. ಅದೆಲ್ಲ ನಾವು ಅರ್ಥ ಮಾಡ್ಕೋಬೇಕು, ಕೆಲಸ ಮಾಡಬೇಕು ಸರ್. ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಈ ಕ್ಷೇತ್ರದಲ್ಲಿ ಶ್ರೀಕಂಠ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನಾವೆಲ್ಲರೂ ಭಾರತೀಯ ಜನತಾ ಪಕ್ಷದ ಸದಸ್ಯರನ್ನ ಗೆಲ್ಲಿಸ್ಕೋಬೇಕು. ನಾವು ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ನ ಭಾರತೀಯ ಜನತಾ ಪಕ್ಷ ಇಡಬೇಕು. ಯಾಕಂದ್ರೆ ನಾವು ಕೂಡ ಬಾಗೇಪಲ್ಲಿ ಏನಾದ್ರು ಶಕ್ತಿಗಿರಿ ಕೆಲಸ ಮಾಡ್ತೀವಿ, ಗೋಪಿಯವರು ಚಿಂತಾಮಣಿಯಲ್ಲಿ ಕೆಲಸ ಮಾಡ್ತಾರೆ. ನೀವು ಶ್ರೀಕಂಠದಲ್ಲಿ ಮತ್ತು ಸಂಸದರು ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಹುಮ್ಮಸ್ಸು ಭಾರತೀಯ ಜನತಾ ಪಕ್ಷ ಈ ಭಾಗದಲ್ಲಿ ಗಟ್ಟಿಯಾಗಿ ನಿಂತುಕೊಳ್ಳುತ್ತಿಲ್ಲ ಸಂದೇಶ ಇಲ್ಲ. ಇದನ್ನು ನಾಳೆ ವಿಶೇಷವಾದ ಕಾರ್ಯಕ್ರಮ ಏನೀಗ ಅರ್ಗಂತ ರಾಜ್ಯದಲ್ಲೂ 10 ಗಂಟೆಗಳ ಉದ್ರಶಪ್ಪ ಕ್ಷೇತ್ರದಲ್ಲಿ ಅಲ್ಲಿ ಕರ್ನಾಟಕದಲ್ಲಿ ಜಯಂತವಾಲ ಮಾಡಿದ್ರೆ ಕರ್ನಾಟಕದಲ್ಲಿ ಹೆಸರಾಂತ ಒಂದು ಪುಣ್ಯಕ್ಷೇತ್ರ. ಅದು ನಮ್ಮ ಅನೇಕ ಹೋರಾಟಗಾರರು ಅಲ್ಲಿ ಸ್ಮಾರಕಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕ್ಷೇತ್ರ. ಜಾಗ ಅಲ್ಲಿಗೆ ಬಂದು ಪುಷ್ಪನಮನವನ್ನು ಮಾಡಿ ಅಲ್ಲಿ ಗೌರವ ಆಪರೇಷನ್ ಸಿಂಧೂರ ಗೆದ್ದಿದ್ದೀವಿ ನಾವು. ಆಪರೇಷನ್ ಸಿಂಧೂರ ನಮ್ಮ ದೇಶದಲ್ಲಿ ಯಾವ ರೀತಿ ನರೇಂದ್ರ ಮೋದಿ ಅವರು ನಮ್ಮ ಪರವಾಗಿ ಉಳಿಸಿದರೆ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದರೆ, ಯಾರೋ ಕೂಡ ನಮ್ಮ ದೇಶ ನಮ್ಮ ಹೆಣ್ಣುಮಕ್ಕಳ ಏನು ಕುಂಕುಮನ ಅಳಿಸಿದ್ರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡಲ್ಲ ಅನ್ನೋದನ್ನ ಸಂದೇಶ ಕೊಟ್ಟಿದ್ದಾರೆ. ಅದರ ಪರವಾಗಿ ಅರ್ಗರ್ ತಿರಂಗ ಯಾತ್ರೆ ಮಾಡ್ತಾ ಇದ್ದೀವಿ. ಸ್ವತಂತ್ರ ದಿನಾಚರಣೆ 15ನೇ ತಾರೀಕಿದೆ. 10ನೇ ತಾರೀಕಿನ 15ನೇ ತಾರೀಕುವರೆಗೂ ನಾವೆಲ್ಲ ಪ್ರತಿ ಮನೆಯಲ್ಲೂ ಕೂಡ ಫ್ಲಾಗನ್ನ ಕಟ್ಟಬೇಕು. ನಾವು ಪ್ರತಿಯೊಬ್ಬರು ಕೂಡ ನಾವೆಲ್ಲ ಕೂಡ ನಮ್ಮ ದೇಶದ ಒಂದು ಫ್ಲಾಗನ್ನ ಆ ಫ್ಲಾಗನ್ನ ತಗೊಂಡೋಗಿ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ನಾವು ಕಟ್ಟಬೇಕು. ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು. ನಾವೆಲ್ಲ ಕೂಡ ಪ್ರತಿ ಬೂತಲ್ಲಿ ಮಾಡ್ತೀರಾ. ಜೊತೆಲಿ ನಾಳೆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನ ಈ ಭಾಗದಿಂದ ಬರಬೇಕಾಗುತ್ತೆ. ರಾಜ್ಯಾಧ್ಯಕ್ಷರಾಗಿದ್ದರೆ ರಾಜ್ಯದಲ್ಲೇ ಒಳ್ಳೆ ಕಾರ್ಯಕ್ರಮ ಇದೆ. ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಪುಣ್ಯಕ್ಷೇತ್ರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರಾಗಿ ಏನು ರಾಮಚಂದ್ರಗೌಡರಾಗಿದ್ರೆ ಮೊದಲನೇ ಬಾರಿಗೆ ಗೌರವಿತರು ಬರ್ತಾ ಇದ್ದಾರೆ. ನಾವೆಲ್ಲ ಕೂಡ ತಪ್ಪದೆ ಅವ್ರಿಗೆ ಶಕ್ತಿಯಾಗಿ ನಿಂತ್ಕೋಬೇಕು. ಯಾಕಂದ್ರೆ ನಾವಲ್ಲಿ ನಿಂತ್ಕೋಬೇಕಲ್ಲ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ರಾಮಚಂದ್ರಗೌಡರ ಶಕ್ತಿಯಾಗಿ ನಾವೆಲ್ಲ ನಿಂತ್ಕೊಂಡ್ರೆ ನೋಡಪ್ಪ ಈ ಭಾಗದಲ್ಲಿ ಗಟ್ಟಿಯಾಗಿ ರಾಮಚಂದ್ರಗೌಡ ಈಗಾಗಲೇ ಪ್ರಥಮ ಒಂದು ಸಭೆಯಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ರೆ ಅಂತ ಇದೀಗ ಅದನ್ನು ಹೇಳಿದ್ರು. ಆದ್ರೆ ಮುಂದಿನದನ್ನು ನಮ್ಗೆ ಹೇಳಿಲ್ಲ. ಹಿಂಸಾ ನಮ್ಗೆ ಹಿರಿಯರು ಅಂದ್ರೆ ಧರ್ಮಕ್ಕೋಸ್ಕರ ಶ್ರೀಕೃಷ್ಣನೇ ಹೇಳ್ತಾನೆ, ಹಿಂಸೆಯನ್ನು ಮಾಡು. ನನ್ನ ಧರ್ಮಕ್ಕೆ ಯಾರು ತೊಂದರೆ ಕೊಡ್ತಾರೆ, ನನ್ನ ಸಂಸ್ಕೃತಿಗೆ ಯಾರು ತೊಂದರೆ ಕೊಡ್ತಾರೆ, ನನ್ನ ಪರಂಪರೆಗೆ ಯಾರು ತೊಂದರೆ ಕೊಡ್ತಾರೆ, ಅವನ್ನ ಬಿಡಬೇಡ ಅಂತ ಹೇಳ್ತಾರೆ. ನಾವು ಖಂಡಿತ ಯಾವ ವಿರೋಧಿಗಳಲ್ಲ, ಕ್ರಿಶ್ಚಿಯನ್ ವಿರೋಧಿಗಳ ಅಲ್ಲ, ಮುಸ್ಲಿಂ ವಿರೋಧಿಗಳ ಅಲ್ಲ, ಬೌದ್ಧ ವಿರೋಧಿಗಳ ಅಲ್ಲ. ಆದ್ರೆ ನೀವು ಪ್ರತಿನಿತ್ಯ ನೋಡಿ, ಎಲ್ಲಿ ಎಸ್ಸಿ ಕಾನೂನು ಇದೆಯೋ ಅಲ್ಲೊಂದು ಕೆಂಪಿರುತ್ತೆ ಯಾವಾಗಲಾದ್ರೂ ಮಾಡಿದ್ದೀರಾ? ನಮ್ಮ ಜಾಗೃತಿ ಬಂದಿಲ್ಲ. ನಾವು ಪ್ರಶ್ನೆ ಮಾಡಲ್ಲ, ಏನ್ ಬೇಕಾದ್ರೂ ಮಾಡ್ತೀವಿ, ಅಫಿಷಿಯಲ್ ಬ್ಯಾಂಕ್ ಮಾಡ್ತೀವಿ. ಅಂದ್ರೆ ಮುಂದೆ ಇನ್ನೂ ಉಳಿತಾರ, ನಮ್ಮ ಮಕ್ಕಳು ಉಳಿತಾರ, ನಮ್ಮ ಸನಾತನ ಧರ್ಮ ಉಳಿತದ? ಇದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ. ನಿಮಗೆ ಗೊತ್ತಿರುವುದು ಏಪ್ರಿಲ್ 22 ಈ ದೇಶದಲ್ಲಿ ಜಮ್ಮು ಕಾಶ್ಮೀರ ನಮ್ಮದೇ ಒಂದು ಭಾಗ, ಅಲ್ಲಿ ಆಪರೇಷನ್ ಸಿಂಧೂರ್ ಅಥವಾ ಅಲ್ಲಿ ಪಹಲ್ಗಾಮ್ನಲ್ಲಿ ನಮ್ಮ ಹಿಂದೂಗಳ ಮೇಲೆ ಇದು ನಡೀತು, ಗೋರ್ಖಾನ ದಾಳಿ ನಡೀತು. ನೀವೇನು ನೋಡಿ, ಸುಮಾರು 26 ಕಡೆಗಳಲ್ಲಿ ಹಿಂದೂಗಳನ್ನು ಕೇಳೋದು. ಇಂದು 24 ಹಿಂದೂಗಳನ್ನು ಕೊಂದ್ರಲ್ಲ, ಎಲ್ಲಾದ್ರೂ ಒಂದು ಪ್ರತಿಭಟನೆ ಆಯ್ತಂತೆ ಈ ದೇಶದಲ್ಲಿ, ಎಲ್ಲಾದ್ರೂ ಒಂದು ಪ್ರತಿಭಟನೆ ಆಯ್ತಾ? ನೀವು ಯೋಚನೆ ಮಾಡಿ. ನಾವು ಹಿಂದೂಗಳಿಂದ ಯಾವ ಮಟ್ಟದಲ್ಲಿ ಒಂದು ಜಾಗೃತಿ ಇಲ್ಲ. ಜಾಗೃತಿ ಅಂತ ಪಡ್ಕೊಂತಾನೆ ಇದ್ದೀವಿ, ಆದ್ರೆ ಯಾಕೆ ಹಿಂದೂಗಳಿಗೆ ಜಾಗೃತಿನೇ ಬಂದಿಲ್ಲ? ನಾನೇನು ಬಿಜೆಪಿ ಮಹಾನ್ ಪಕ್ಷ ಅಂತ ಹೇಳಿಲ್ಲ, ದೇಶಭಕ್ತರ ಪಾರ್ಟಿ ಅಂತ ಹೇಳಿಲ್ಲ, ಇಲ್ಲೇ ಕೆಲವರು. ಆದ್ರೆ ಏನು ಮಾಡಕ್ಕಾಗಲ್ಲ. ಆದ್ರೆ ಬಿಜೆಪಿ ಹೇಳ್ತಕ್ಕಂಥದ್ದು ಒಂದನ್ನು ಯೋಚನೆ ಮಾಡಿ, ಜೈ ಬೋಲೋ ಭಾರತ್ ಮಾತಾ ಕಿ ಅಂತ ಬಿಟ್ಟರೆ ಸಾಕು, ಹೃದಯದಿಂದ ಜಯ ಅಂತ ಮಾಡಿ. ಆದ್ರೆ ಬೇರೆ ಪಕ್ಷದವರು ಹಾಗಲ್ಲ, ಅವರು ಹೇಳ್ತಾರೆ ಭಾರತ್ ಮಾತಾ ಕಿ ಜೈ ಅಂತ, ಆದ್ರೆ ಇಲ್ಲಿಂದ ಹೇಳ್ತಾರೆ. ನಾವೇನು
ಈ ಸೀಟ್ ಕೊಟ್ಬಿಡ್ತಾರೆ ಅಂತ ನಾನು ಹೇಳ್ತಾವ್ರೆ. ಅದಂಗೆ ನಾವು ಬಿಜೆಪಿ ಹೋಗಾರ ಇದು ಆಗ್ಬೋದು ಅಲ್ವಾ? ಯಾರ ಕೈಲಿಲ್ಲ ಟಿಕೆಟ್ ಅಂತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಮನೆ ಮನೆಯಲ್ಲಿ ಯೋಚನೆ ಮಾಡಿ ಸಾವಿರಾರು ಬನ್ನಿ ನಮ್ಮ ಧರ್ಮ ಉಳಿಸೋಣ. ಧರ್ಮ ಉಳಿಸಬೇಕಾದ್ರೆ ಇಷ್ಟಘಟ್ಟದಲ್ಲಿ ಬಿಜೆಪಿ ಗೆಲ್ಲಬೇಕು. ಆದ್ರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಂಕಲ್ಪ ಮಾಡೋಣ. ರಾಮಚಂದ್ರ ಗೌಡರ ಬಿಜೆಪಿ ಮೇಲೆ ಹಾಕಲೇಬೇಕು. ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಬೇಕು ಅಂತ ಹೇಳ್ತಾ ಈ ಸಂಘಟನಾ ಮೂಲದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಪ್ರಾಸ್ತಾವಿಕ ಭಾಗದಲ್ಲಿ ನಮ್ಮ ಮಂಡಲ ಅಧ್ಯಕ್ಷರು ಎಲ್ಲ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತೇನು ನಾವು ಭಾರತೀಯ ಜನತಾ ಪಕ್ಷವನ್ನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸದೃಢವಾಗಿ ಕಟ್ಟಬೇಕು. ಮುಂಬರುವಂತ ಎಲ್ಲ ಚುನಾವಣೆಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಯಾರಾದರೆ ಗ್ರಾಮ ಪಂಚಾಯತಿಂದ ಹಿಡಿದು ಲೋಕಸಭಾ ಚುನಾವಣೆಗೆವರೆಗೂ ಕೂಡ ಯಾರೇ ಅಭ್ಯರ್ಥಿಯಾಗಿ ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ಕಟಿಬದ್ಧರಾಗಿ ನಾವು ಚುನಾವಣೆಯಲ್ಲಿ ಭಾಗವಹಿಸಿ ನಮ್ಮ ಅಭ್ಯರ್ಥಿ ಗೆಲ್ಲಿಸಬೇಕು ಅನ್ನೋದೇ ನಮ್ಮೆಲ್ಲರ ಮೂಲ ಉದ್ದೇಶ. ಇವತ್ತು ನಾವು ಗೆಲ್ಲಬೇಕಾದ್ರೆ ಪಕ್ಷ ಸಂಘಟನೆ ಆಗಬೇಕು. ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳು, ಭಾರತೀಯ ಜನತಾ ಪಕ್ಷದ ಮಾರ್ಗದರ್ಶನಗಳು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ನರೇಂದ್ರ ಮೋದಿ ರಾಷ್ಟ್ರಕ್ಕೆ ಕೊಟ್ಟಂತಹ ಕೊಡುಗೆಗಳು ಇವೆಲ್ಲವನ್ನು ನಾವು ಜನಸಾಮಾನ್ಯರ ಮಧ್ಯೆ ತಗೊಂಡು ಹೋಗಬೇಕಾಗ್ತದೆ. ಆ ಜನಸಾಮಾನ್ಯರ ಮಧ್ಯೆ ನಾವು ತಗೊಂಡು ಹೋಗಬೇಕಾದ್ರೆ ಪ್ರತಿಯೊಂದು ಬೂತ್ನಲ್ಲಿ ಕೂಡ ನಮ್ಮ ಶಕ್ತಿಯನ್ನು ನಾವು ಬೆಳೆಸಬೇಕಾಗ್ತದೆ. ಆ ಪ್ರತಿಯೊಂದು ಬೂತ್ನಲ್ಲೂ ನಮ್ಮ ಶಕ್ತಿ ಬೆಳೆಸಬೇಕಾದ್ರೆ ನಾವು ಬೂತ್ನಲ್ಲಿ ನಮ್ಮ ಕಾರ್ಯಕರ್ತರನ್ನ ಬೆಳೆಸಬೇಕಾಗ್ತದೆ. ಆ ನಾವು ಬೆಳೆಸೋ ಕಾರ್ಯಕರ್ತರು ಯಾವ ರೀತಿ ಇರಬೇಕಾದ್ರೆ ಯಾವ ಸಂದರ್ಭದಲ್ಲಿ ಬರಲಿ, ಯಾವ ವಿಚಾರದಲ್ಲಿ ಬರಲಿ, ನಾವು ಪಕ್ಷಕ್ಕೆ ನಿಷ್ಠೆಯಾಗಿ, ನಾಯಕತ್ವಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಬೇಕಾಗ್ತದೆ. ವ್ಯಕ್ತಿ ಯಾರೇ ಬರಲಿ, ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ಮನ್ನಾರ್ ಪ್ರದೇಶದಲ್ಲಿ ನೋಡಿದ್ರೆ ಆ ವಿಶೇಷವಾಗಿ ವ್ಯಕ್ತಿಗಿಂತ ವಿಶೇಷವಾಗಿ ಪಕ್ಷ ಮುಖ್ಯ ಅಂತ ಹೇಳ್ತಾರೆ. ಇವತ್ತು ಯಾರೇ ವ್ಯಕ್ತಿ ಆಗಲಿ, ಆ ವ್ಯಕ್ತಿ ಆ ಕ್ಷೇತ್ರಕ್ಕೆ ಹೊಸ ವ್ಯಕ್ತಿ ಕೊಟ್ಟು ಕೂಡ ಹೈಕಮಾಂಡ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ರೆ ಅವರನ್ನ ಗಾಯವಾಗಿ ಎಲ್ಲ ಕೆಲಸಗಳಿಸ್ತಾ ಇದ್ದಂತ ನೋಡ್ತಾ ಇದ್ದೀವಿ. ಅಂತ ಪರಿಸ್ಥಿತಿ ನಾವು ಶಿಬಿರದಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ನಾವು ನಮ್ಮ ಪಕ್ಷವನ್ನ ಬೂತ್ ಮಟ್ಟದಿಂದ ಸದೃಢವಾಗಿ ಕಟ್ಟಬೇಕಾಗ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ರಾಜಕಾರಣದಲ್ಲಿ ಆಶಯ ಸಿಗ್ತದೆ. ಒಂದು ಗ್ರಾಮ ಪಂಚಾಯತಿಂದ ಹಿಡಿದು ಲೋಕಸಭೆಯಲ್ಲಿ ಆಗಲಿದೆ. ಆ ಎಲ್ಲ ಆಶಾಕಾಂಕ್ಷಿಗಳು ಯಾವ ರೀತಿ ಇರಬೇಕಂದ್ರೆ ನಮ್ಮ ಪಕ್ಷಕ್ಕೆ, ಪಕ್ಷದ ಸಿದ್ಧಾಂತಕ್ಕೆ ನಾವೆಲ್ಲ ಕಟಿಬದ್ಧರಾಗಿರ್ಬೇಕಾಗ್ತದೆ. ಆ ಪಕ್ಷದ ಸಿದ್ಧಾಂತಗಳು, ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಸಾಮೂಹಿಕವಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಪ್ರತಿಫಲ, ನಮ್ಮ ಆಸೆ, ನಮ್ಮ ಉದ್ದೇಶ ಇದೆ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಭಾರತೀಯ ಜನತಾ ಪಕ್ಷವನ್ನು ಸದೃಢವಾಗಿ ಕಟ್ಟಿ ಬೆಳೆಸಬೇಕಾದ್ರೆ ನಾವೆಲ್ಲರೂ ಕೂಡ ಆ ಸಿದ್ಧಾಂತಕ್ಕೆ ಕಟಿಬದ್ಧರಾಗಿ ಕೆಲಸ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಈಗೇನು ನಮ್ಮ ರಾಜ್ಯದ ವರಿಷ್ಠರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಸಿಎಂ ರಾಮಚಂದ್ರೇಗೌಡರು ಇವತ್ತು ಏನು ನಾವೆಲ್ಲರೂ ನಮ್ಮ ಪ್ರಪ್ರಥಮವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಹೋಬಳಿ ಮಟ್ಟದಲ್ಲೂ ಕೂಡ ಸಂಘಟನೆ ಪ್ರಾರಂಭ ಮಾಡಬೇಕು. ನಾವು ಮಾದರಿ ಆಗಬೇಕಂತೇಳಿ ನಾವೆಲ್ಲ ಚಿಂತನೆ ಮಾಡಿ ಇವತ್ತು ಸಂಘಟನೆ ಬಂದ ಕಳೆಯ ಹೋಬಳಿ ಜಂಪಾಟ ಹೋಬಳಿಯಲ್ಲಿ ನೀವೆಲ್ಲರ ಸಹಕಾರದಿಂದ, ನೀವೆಲ್ಲರ ಆಶೀರ್ವಾದದಿಂದ ಇವತ್ತು ಈ ಸಭೆ ಮಾಡ್ತಾ ಇದ್ದೀವಿ. ಸಂಸದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಿನ್ನೆ ಒಂದು ಆರೋಪ ಬಂದಿದೆ. ಒಂದು ವಾರದಿಂದ ಬಾಬು ಅನ್ನೋ ಹುಡುಗ ಪಾಪ ಏನ್ ತೊಂದರೆ ಆಗಿತ್ತು, ಏನೋ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನಾಗಿ ಕೆ ಸುಧಾಕರ್ ಅವರ ಹೆಸರು ಸೇರಿಸಿದ್ದಾರೆ ಬಂಧುಗಳೇ. ಇದು ಎಷ್ಟು ಮಟ್ಟಿಗೆ ಅಂತ ನಾವು ಯೋಚನೆ ಮಾಡಬೇಕು. 3 ಜನ ಹೆಸರು ಬರೆದಿಟ್ಟಿದ್ದಾರೆ. 25 ವರ್ಷ ಕೊಟ್ಟಿದ್ದೀನಿ, 40 ವರ್ಷ ಕೇಳಿದ್ರು ಅಂತ ಕೊಟ್ಟಿದ್ದಾರೆ. ಸಂಸದರನ್ನ ಮಾತಾಡಿದ್ರೆ ಸಂಸದರು ನನಗೆ ಹುಡುಗ ಯಾರಂತ ಗೊತ್ತಿಲ್ಲ, ಇದುವರೆಗೂ ನಾನು ಫೋನ್ ಸಂಪರ್ಕ ಮಾಡಿಲ್ಲ, ಯಾರು ನನ್ನ ಹೆಸರು ಬರೆದಿಟ್ಟಿದ್ದಾರೋ ತನಿಖೆ ಆಗಲಿ, ನಾನೇನಾದ್ರು ತಪ್ಪು ಮಾಡಿ ನನ್ನ ಶಿಕ್ಷೆ ಅನುಭವಿಸಕ್ಕೆ ರೆಡಿ ಇದ್ದೀನಿ ಅಂತ ನಮ್ಮ ಸಂಸದರು ಹೇಳಿದ್ದಾರೆ ಬಂದಿದ್ದಾರೆ. ಹಾಗಾಗಿ ದಯವಿಟ್ಟು ಈ ಕಾಂಗ್ರೆಸ್ ಪಕ್ಷನ ಕಿತ್ತೊಗಿಬೇಕು. ಇವತ್ತು ಜಂಗಮಕೋಟೆ ಹೋಬಳಿ ಕಾಂಗ್ರೆಸ್ ಬಿಜೆಪಿ ಇಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ನೋಡಿ ಇಷ್ಟು ಜನ ಸೇರೋದಕ್ಕೆ ನೀವೇ ಸಾಕ್ಷಿ. ಇವತ್ತು ಬಿಜೆಪಿ ಯಾವ ಮಟ್ಟಕ್ಕೆ ಜಂಗಮಕೋಟೆ ಹೋಬಳಿ ಸೇರುವುದಂತ ನೀವೇ ಸಾಕ್ಷಿ ಕೊಟ್ಟಿದ್ದೀರಿ. ಹೀಗಾಗಿ ನಮ್ಮ NDA ಸರ್ಕಾರ ಇದೆ. ಇವತ್ತು NDA ಮಾತಾಡ್ತಾ ಇದ್ದೀವಿ ನಾವು. NDAದಲ್ಲಿ ಯಾರೇ ಟಿಕೆಟ್ ಕೊಟ್ಟರು ನಾವು
ಗೆಲ್ಲಿಸಬೇಕು. ಮುಕ್ಕಾಲು ಭಾಗ ನಮಗೆ ಟಿಕೆಟ್ ಬರುತ್ತೆ ಅನ್ನೋ ಭರವಸೆ ಇದೆ ಬಂಧುಗಳೇ. ಭಾರತೀಯ ಜನತಾ ಪಕ್ಷಕ್ಕೆ ಶಿಡ್ಲಘಟ್ಟ ಕೊಡಬೇಕಂತ ನಾವು ಈಗಾಗಲೇ ಮಾತಾಡ್ತಾ ಇದ್ದೀವಿ ದೊಡ್ಡವ್ರ ಹತ್ರ. ಶಿಡ್ಲಘಟ್ಟಕ್ಕೆ ಬಂದಿದ್ದೆ ಆದ್ರೆ ರಾಮಚಂದ್ರಗೌಡರನ್ನ ನೀವೆಲ್ಲ ಸೇರಿ ನಿಜವಾಗ್ಲೂ ಅವ್ರನ್ನ ಒಳ್ಳೆ ಮತದಿಂದ ಗೆಲ್ಲಿಸಿ MLA ಮಾಡಬೇಕಂತ ನಮಗೊಂದು ಆಸೆ ಇದೆ. 2028ರ ಒಂದು ಚುನಾವಣೆಯಲ್ಲಿ ಎಲ್ಲರ ಆಸೆಯಂತೆ ಮುಂದಿನ ಬಾರಿ ಶಾಸಕರ ಆಳ್ವಿಕೆ ಅರ್ಹರಾಗಿರ್ತಕ್ಕಂತಹ ನಮ್ಮ ನಿಮ್ಮ ನಾಯಕರು ಆಗಿರ್ತಕ್ಕಂತಹ ಹಾಗೂ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಿರ್ತಕ್ಕಂತಹ ನಮ್ಮ ನಿಮ್ಮ ನಾಯಕರು ಆಗಿರ್ತಕ್ಕಂತಹ ಸಿಎಂ ರಾಮಚಂದ್ರಗೌಡರಿಗೆ ನಮ್ಮ ನಿಮ್ಮ ಪರವಾಗಿ ಜೋರಾದ ಚಪ್ಪಾಳೆ ತುಂಬಾ ಹೆಮ್ಮೆ ಆಗ್ತದೆ ಬಂಧುಗಳೇ. ಇವತ್ತಿನ ದಿವಸ ಕೋಲಾರ ಜಿಲ್ಲೆ ಅವಿಭಾಜ್ಯ ಜಿಲ್ಲೆಯಾಗಿರ್ತಕ್ಕಂಥ ಒಂದು ಇದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ವಿಭಜನೆ ಆದಮೇಲೆ ಎಷ್ಟೋ ಅವಕಾಶಗಳು ಬಂತು. ಆದರೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಈ ಒಂದು ಅವಕಾಶ ಕೂಡಿ ಬಂದಿರಲಿಲ್ಲ. ನಮ್ಮ ಅದೃಷ್ಟವೇ ಈ ಬಾರಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ನಮ್ಮ ಹೈಕಮಾಂಡ್ ಅವರು ಒಂದು ನಂಬಿಕೆಯನ್ನು ಇಟ್ಟುಕೊಟ್ಟಿದ್ದಾರೆ. ಆ ನಂಬಿಕೆಯನ್ನ ಯಾವುದೇ ತರದಲ್ಲೂ ಸಹ ಹುಸಿಯನ್ನ ಮಾಡೋದಿಲ್ಲ. ನಾನು ಸದಾ ನಂಬಿಕೆ ಇದೆ ಅಂತ ಹೇಳಿ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಸಹ ಇವತ್ತು ದಿವಸ ಪಕ್ಷವನ್ನ ಗಟ್ಟಿಯಾಗಿ ಕೆಲಸವನ್ನ ಒಂದು ಜೋಡೆತ್ತುಗಳ ನಮ್ಮ ಮಾಜಿ ಶಾಸಕರು ಹಾಗೂ ದಿವಸ ಪಕ್ಷವನ್ನ ಮಾಡ್ತಾ ಇದ್ದಾರೆ. ಜಮ್ಮುಗಡ್ಡೆ ಭಾಗದಲ್ಲಿ ನೋಡಿರೋದು ಇದಕ್ಕೆ ಮುಂಚೆ ನಮ್ಮ ಬಿಜೆಪಿ ಭಾಗವನ್ನು ಕಟ್ಟಬೇಕು ಅಂತ ಒಂದು 10 ಬಾರಿ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಯಾರು ಏನು ಎದುರುವಂತ ಸನ್ನಿವೇಶಗಳು ದೂರ ಹೋಗಿದೆ. ನಾವು ಯಾರಿಗೂ ಕಳೆದೇ ಇಲ್ಲ. ನಮ್ಮ ಭಾಗದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿದೆ ಅನ್ನೋ ಒಂದು ನಿಲುವನ್ನ ಇದಕ್ಕೆ ಮುಂಚೆ ನಮ್ಮ ಜಮ್ಮುಗಡ್ಡೆ ಭಾಗದ ಮುಖಂಡರು ನಿರೂಪಣೆ ಮಾಡಿದ್ದಾರೆ. ಯಾವುದೂ ಏನು ಅನ್ಬೇಕಾದ ಅವಶ್ಯಕತೆ ಇಲ್ಲ. ನಮಗಿರ್ತಕ್ಕಂಥ ಒಂದೇ ಧ್ಯೇಯ, ನಮಗಿರ್ತಕ್ಕಂಥ ಒಂದೇ ಶಕ್ತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿರ್ತಕ್ಕಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇವತ್ತಿನ ದಿವಸವು ಪ್ರಪಂಚದಲ್ಲಿ ಯಾವ ರೀತಿ ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ಕಾಂಗ್ರೆಸ್ನ ನಿರ್ಮೂಲನೆ ಮಾಡೋದ್ರ ಮುಖಾಂತರ ಪ್ರತಿಯೊಂದು ರಾಜ್ಯದಲ್ಲೂ ಸಹ ಇವತ್ತು ದಿವಸ ಕಾನೂನನ್ನು ಅನುಸರಿಸತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ದಿವಸ ಭಾರತದಲ್ಲಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಅದೇ ಬೆಳಗಾವಿ ಇವತ್ತು ದಿವಸ ನಮ್ಮ ಕರ್ನಾಟಕಕ್ಕೂ ಬೀಸ್ತಾ ಇದೆ. ಕಳೆದ ಬಾರಿ ಕೆಲವೊಂದು ತಪ್ಪುಗಳಿಂದ ಮೈಮರೆತಿದ್ದ ಹಾಗೂ ಆ ಕಾಂಗ್ರೆಸ್ನವರು ನಮ್ಮ ಮತದಾರರಿಗೆ ಆಮಿಷ ಕೊಡೋದ್ರಿಂದ ಬೋಗಸ್ ಗ್ಯಾರಂಟಿಗಳು ಕೊಡೋದ್ರ ಮಾತ್ರ ಅವ್ರನ್ನ ದಾರಿತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಇವತ್ತು ದಿವಸ ಆ ಕೆಲಸ ಆಗಿದೆ ಅಂತ ಹೇಳಿ ಇವತ್ತು ದಿವಸ ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಇರ್ತಾ ಇದೆ. ಸಾಧನೆಯನ್ನು ಅವ್ರ ಕೊಡುಗೆಯನ್ನು ಹೇಳ್ಬಿಟ್ಟು ಈ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಹೇಳ್ತಾ ಇದ್ದಾರೆ. ಹಂಗಾಗಿ ನಾವು ಆ ಮನುಷ್ಯನ ಬಗ್ಗೆ ಮಾತನಾಡೋದು ಬೇಡ, ಆ ಪಕ್ಷದ ಬಗ್ಗೆ ಮಾತಾಡೋದು ಬೇಡ, ನಮಗೆ ಅವಶ್ಯಕತೆ ಇಲ್ಲ. ನಮಗಿರ್ತಕ್ಕಂಥ ಒಂದೇ ಧ್ಯೇಯ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ಮುಂಬರುವ ದಿನಗಳಲ್ಲಿ ಅಧಿಕಾರಕ್ಕೆ ತರಲಿಕ್ಕೆ ನಾವು ಏನ್ ಮಾಡಬೇಕು ಅದರ ಬಗ್ಗೆ ಮಾತ್ರ ನಾವು ಗಮನ ಹರಿಸಬೇಕು. ನಾವು ಬೇರೆಯವರ ಪಕ್ಷ ಏನ್ ಮಾಡ್ತಾ ಇದ್ದಾರೆ, ಆ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅದನ್ನ ಜನಗಳಿಗೆ ಯಾವ ರೀತಿ ಹೇಳಬೇಕು ತಿಳಿಯಬೇಕು ಅದರ ಬಗ್ಗೆ ಮಾತ್ರ ನಾವು ಗಮನವನ್ನು ಹರಿಸಿದಾಗ ಮಾತ್ರ ನಮ್ಮ ಈ ಶಿಡ್ಲಘಟ್ಟದಲ್ಲಿ ಕಮಲವನ್ನು ಹರಿಸಲಿಕ್ಕೆ ಆಗುತ್ತೆ. ಇವತ್ತು ಜಮ್ಮುಗಡ್ಡೆ ಭಾಗದಲ್ಲಿ ನಮ್ಮ ಮುಖಂಡರು ಒಂದು ಸಮಯವನ್ನ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯದವರು ಕೇಳಿದ್ರು. ಒಂದು ವಾರದಿಂದ ಈ ಭಾಗದ ಮುಖಂಡರು ನಿಜವಾಗ್ಲೂ ಹೇಳ್ತೀನಿ ಬಂಧುಗಳೇ, ನಾವು ಯಾರಿಗೂ ಒಂದೇ ಒಂದು ನಯ ಪೈಸೆ ಕೊಟ್ಟಿಲ್ಲ ಸ್ವಾಮಿ. ಅಧಿಕಾರದಲ್ಲಿ ಇರ್ತಕ್ಕಂಥ ಯಾರಿದ್ದಾರೆ ಅವರು ದುಡ್ಡು ಸೇರಿಸ್ತಕ್ಕಂಥ ಒಂದು ಪ್ರೋಗ್ರಾಮ್ಗಳಲ್ಲಿ ನೋಡಿದ್ವಿ. ನಾವು ಹೇಳಿದ್ವಿ ಏನ್ ಸ್ವಾಮಿ ಆ ಥರದ್ದು ಏನಾದ್ರು ಅರೇಂಜ್ಮೆಂಟ್ಸ್ ಮಾಡ್ಬೇಕಂತ. ನಮ್ಮ ಬಡವನಹಳ್ಳಿ ರಾಜಣ್ಣವರಾಗಿರ್ಬೋದು, ನಮ್ಮ ಹೆಂಡಗೂರು ಈ ರಾಜಣ್ಣವರಾಗಿರ್ಬೋದು, ಇಲ್ಲ ನಮ್ಮ ತಾಲೂಕು ರಮೇಶಣ್ಣವರಾಗಿರ್ಬೋದು, ಮಲಮಾಚನಹಳ್ಳಿ ಪಂಚಾಯತಿಯ ರವಿಯಣ್ಣವರಾಗಿರ್ಬೋದು,
ಆಗಿರ್ಬೋದು, ಇಲ್ಲ ನಮ್ಮ ಜೀವನದ ಪುರಾಯಣ್ಣು ಸೀನಣ್ಣು ನಮ್ಮ ಗ್ಯಾಸ್ ನಾರಾಯಣ ಸಮಣ್ಣವರಾಗಿರ್ಬೋದು ಹೇಳಿದ್ರು, ಹಣ ಬೇಡ, ಎಲೆಕ್ಷನ್ ಇನ್ನೂ ದೂರ ಇದೆ, ನಮ್ಮ ಕಾರ್ಯಕರ್ತರ ಶಕ್ತಿ ಏನು, ಯಾವ ರೀತಿಯಾಗಿ ಅವ್ರನ್ನ ಒಗ್ಗೂಡಿಸ್ಕೊಂಡು ಕರ್ಕೊಂಡ್ ಬರ್ಬೇಕು, ನಾವು ಪ್ರತಿ ಊರಿಗೂ ಹೋಗಿ ಪ್ರತಿ ಮನೆಗೂ ಹೋಗಿ ಗಣಪತಿಗಳನ್ನು ಕೊಟ್ಟು ಕರ್ಕೊಂಡ್ ಬರ್ತೀವಿ, ನಾವು ದುಡ್ಡು ಕೊಡೋದಿಲ್ಲ, ದುಡ್ಡು ಕೊಡದೆ ನಾವು ಕರ್ಕೊಂಡ್ ಬರ್ತೀವಿ, 3 ಜನ ಬರಲಿ, ಸಂತೋಷ, ನಮಗೆ ದುಡ್ಡು ಬೇಡ.